ಎಷ್ಟು ಕೆ ಜಿ? 120 210. ಇದು ತಗೊಬಿಡಿ ಫೈನ್ ಅದೇ. ಡಿಸೆಂಬರ್ 23 ಆಗಬೇಕು, ಇನ್ನು 4.5 ತಿಂಗಳೀಗ. ಹೌದು, 4.5 ತಿಂಗಳಂದ್ರೆ 5 ನಡೀತಾ ಐತೆ. ದೊಡ್ಡವ್ರ ಕೈಯಾಗ ಏನು ಕಂಡ್ರು ಅದು ಒರಿಜಿನಲ್ಲೇ ಇರ್ಬೋದು ಅನ್ಸುತ್ತೆ. ಬಟ್ ನೋಡಕ್ಕೆ ಸೇಮ್ ಟು ಸೇಮ್ ಇತ್ತು, ಏನು ಮಾಡಕ್ಕೆ ಬರಲ್ಲ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸಸ್ ಯೂಟ್ಯೂಬ್ ಚಾನಲ್. ಇವತ್ತು ಇಬ್ಬರು ಭಾಳ ಖುಷಿ ಒಳಗೈತಿ. ಯಾಕಂತ ಗೊತ್ತಿಲ್ಲ, ಆದ್ರೆ ಇವತ್ತು ಸ್ವಲ್ಪ ಆ್ಯಕ್ಟಿವ್ ಅದೀವಿ. ಚಕ 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 ಅಂತೇಳಿ ಭಾರಿ ಸ್ವಲ್ಪ ಫ್ರೀ ಅದೀನಿ. ಇವತ್ತು ವ್ಲಾಗ್ ಭಾರಿ ಭಾರಿ ಇಂಟ್ರೆಸ್ಟಿಂಗ್ ಆಗಿ ಎಲ್ಲರಿಗೂ ಭಾರಿ ಎಂಟರ್ಟೈನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಡ್ಯಾನ್ಸ್ ಅಲ್ಲ, ಬಟ್ ಹೆಂಗೋ ಖುಷಿಯಾಗಿ ಎಲ್ಲರೂ ಖುಷಿಯಾಗಿರ್ರಿ. ಇವತ್ತು ಮೇಡಮ್ ಅವ್ರದ್ದು ಎಷ್ಟನೇ ತಿಂಗಳದ? 5ನೇ ತಿಂಗಳು. ಹಾಂ, 5ನೇ ತಿಂಗಳದು ಚೆಕಪ್. ಏನು ಚೆಕಪ್? ಹಾಂ, ಚೆಕಪ್ಪಿಗೆ ಹೋಗ್ಬೇಕು. ಫಸ್ಟ್ ಈ ಪ್ರೇಮು ಬರೋಂಥರ ಸ್ವಲ್ಪ ಕೆಲಸ ಐತೆ ಅವನದು ನಂದು. ಬರೋಕ್ಕೂ ಮುಂಚೆ ನಾನು ಸ್ವಲ್ಪ ಊಟ ಮಾಡಬೇಕು. ತತ್ತಿ ಕುದ್ಸಾಕಿಟ್ಟ, ಏನೋ ಕುದ್ದಿಲ್ಲ, ಇಟ್ಲಿ ಬಂದುಬಿಡ್ತಾನೆ. ನನಗೆ ಬಿಸಿ ಬಿಸಿ ಬೇಳೆ ಸಾರು. ಹಾಂ ಹಾಂ, ಬೇಳೆ ಸಾರು ಅನ್ನ ಉಂಡು ಫಸ್ಟ್ ಕ್ಲಾಸ್ ಹೋಗೋಣ. ಅನ್ನ ಬೇಳೆ ಸಾರು, ಅದ್ರ ಜೊತೆ ಶೇಂಗಾ ಹಿಂಡಿ, ಮಸ್ತ್ ಕಾಂಬಿನೇಷನ್. ತತ್ತಿ ಕುದ್ಬಿಟ್ಟಿದ್ರು ಭಾರಿ ಹಾಕಿದ್ದು, ಏನೋ ಕುದ್ದಿಲ್ಲ. ನಮ್ಗೆ ಬೇಳೆ ಸಾರು ವಾಸನೆ ಒಂದು ಬಂದ್ರೆ ಬಾಯಾಗ ನೀರು ಬರಲ್ಲ, ಬಂದ್ಬಿಡ್ತೀವಿ. ಬೇಳೆ ಸಾರು ನನಗೆ ಫಸ್ಟ್ ಇಷ್ಟ ಆಗೋದು. ಬೆಳ್ಳುಳ್ಳಿ ಇದು ಹಂಗೆ ಪೂರ ಹಿಂಗೆ ತಿಂತೀನಿ ನಾನು. ಸ್ವಲ್ಪ ಹಿಂಗೆ ಹಿಡ್ದೆ ಯಾಕಂದ್ರೆ ಗೊತ್ತಿಲ್ಲ, ಥರ ಬೇರೆ ಥರ ಕಿಕ್ ಕೊಡ್ತಿದ್ದು. ಹಾಂ, ಬೆಳ್ಳುಳ್ಳಿ ನಾ ಜಾಸ್ತಿ ತಿನ್ನೋದಕ್ಕೆ ನನಗೆ ಕೆಮ್ಮು ಬರೋಂಗಿಲ್ಲ, ನೆಗಡಿ ಬರ್ತೈತೆ. ಅದೊಂದು ಇವತ್ತು ದವಾಖಾನೆ ತೋರಿಸ್ಕೊಂಬರ್ತೀನಿ ಅಲರ್ಜಿಗೆ. ಹೋದ ಸಲ ಕಮೆಂಟ್ ಮಾಡಿದ್ರಿ ಮನೆ ಮದ್ದೇನಿಲ್ಲ ಅದಕ್ಕೆ ದವಾಖಾನೆ ತೋರಿಸ್ಬೇಕಣ್ಣ ನೀವು ಅಂತೇಳಿ. ಸೊ ಇವತ್ತು ದವಾಖಾನೆ ತೋರಿಸ್ತೀನಿ. ಎಷ್ಟು ಸೀನ್ ಬರಾಗುತ್ತಂದ್ರೆ ಸೀನ್ ಹೊಡೆದ್ರೆ 20-30 ಕಂಟ್ರೋಲ್ ಮಾಡಲಿಲ್ಲ, ಸುಮ್ಬಿಟ್ಟಿನಿ ಅಂದ್ರೆ ಎಷ್ಟು ಬೇಕಾದ್ರೂ ಬರ್ತಾವೆ ಸೀನ್. ನನಗೆ ಅದೊಂದು ಪ್ರಾಬ್ಲಮ್ ಆಗ್ಬಿಟ್ಟೈತಿ. ಸೊ ತೋರಿಸ್ಕೊಂಬರ್ತೀನಿ ನಾನು. ಪೂಜೆ ಮಾಡಿದ್ದೆ, ಪೂಜೆ ಮಾಡಿದ ನೀರು ಗಿಡಕ್ಕೆ ಹಾಕಿ ಬರ್ಬೇಕು, ಬಿಡಬಾರ್ದು ಭಾವತನ. ಗಿಡಕ್ಕೆ ಹಾಕಿ ತಿಂಗಳಿಗೊಮ್ಮೆ ಅಲ್ಲ, ತಿಂಗಳಿಗಲ್ಲ, ವಾರಕ್ಕೆ ಒಂದ್ಸಲ ಈ ಮೆಸೇಜ್ ಬರುತ್ತೆ ನನಗೆ. ಇದು ನಿಮಗೂ ಬರ್ತೇನೆ ನೋಡ್ರಿ. ಇದು ಆರ್ ಬಿ ಐ ಅಂಥೇಳಿ. ಇವ್ರದ್ದು ಏನಂತ ಅರ್ಥ ಆಗೋದು ನನಗೇನು. ಇದನ್ನು ಡೌನ್ಲೋಡ್ ಮಾಡೋಕ್ಕೂ ಎಲ್ಲ ಅಂಜಿಕೆ ಬರೋಗ್ಬಿಟ್ಟೈತಿ. ಎಷ್ಟು ಡಿಲೀಟ್ ಮಾಡಿ ಬ್ಲಾಕ್ ಮಾಡಿದ್ರು ಮತ್ತೆ ಬರ್ತೈತಿ ಇದು. ಹಾಂ, ನಿಮಗೂ ಬರ್ತಿರ್ಬೋದು ಅನ್ಸುತ್ತೆ. ಸ್ವಲ್ಪ ಎಚ್ಚರವಾಗಿರ್ರಿ. ಇಂಥವೇನು ಡೌನ್ಲೋಡ್ ಮಾಡೋದು ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಅದಕ್ಕೆ ಇದನ್ನೇನು ಮಾಡಬೇಕು, ಸೀದಾ ಎತ್ತಿ ಬಿಸಾಕ್ಬಿಡ್ಬೇಕು. ರಿಪೋರ್ಟ್ ಕೊಡ್ತೀನಿ ಅದಕ್ಕೆ. ಸ್ಪ್ಯಾಮ್ ರಿಪೋರ್ಟ್ ಕೊಟ್ಟು ಡಿಲೀಟ್ ಮಾಡ್ಬಿಟ್ಟು ನೀವು ಬ್ಲಾಕ್ನು ಮಾಡ್ಬಿಟ್ಟು ನನಗೆ. ಚಲ ಹಾಂ, ಜಲ್ದಿ ಮುಗಿಸ್ಬೋದು. ಓಕೆ, ಹೋಗ್ರಮ್ಮ ಹೋಗ್ರಮ್ಮ. ಓಕೆ, ಬರಾತಾನೆ ಈ ಪ್ರೇಮು. ಅವಂದ ಗಾಡಿ ಮೇಲೆ ಹೋಗೋದು ಈಗ. ನಮ್ಮದು ಗಾಡಿ ಇಲ್ಲ. ಶೂಸ್ ಹಾಕೊಂಡು ಇಲ್ಲ, ಚಪ್ಪಲ್ ಹಾಕೊಂಡು ಹೋಗಿ. ಶೂಸಾ? ಫೋನ್ ಯಾಕೆ ಟಲಸ್ ಮಾಡಿ ಅಂದೆ. ಫೋನ್ ಹೊಲ್ಸ್ ಮಾಡಿಲಿ ನೋಡಿ, ಎದಕ್ಕೆ ಬೇಕು ಇವಾಗ ದಿಮಾಕ ಶೂಸ್ ಹಾಕೊಂಡು ಅಂತಾನೆ. ಏಯ್, ನೀರು ಹಾಕೊಂಡು ಹೋಗಂತ ಅಂದಿಲ್ಲ. ಓಯ್, ಭಾರಿ ಹಾಕೋಬೇಕಿಂದು ದಿಮಾಕ್ ಹಾಕ್ಕೊಳಕ್ಕೆ. ಸಾಮಾನ್ಯ ತಂಡಿ ಐತಿ, ತಂಡಿ ಒಳಗೆ ಶೂ ಹಾಕೋಬೇಕು. ಏನ್ರ ಕೂತ ನೋಡ್ಬೇಕಿಲ್ಲ. ಏನೂ ಕುಂತಿಲ್ಲ, ಇಲ್ಲೇನು ಬರ್ತಾವ ಮ್ಯಾಗ. ನೀವು ಕೂತಿದ್ದೆ ಅಂದ್ರೆ ಒಳಗೆ ಕಡದೆ ಅಂದ್ರೆ ಹೌದಿಲ್ಲ, ಅದಕ್ಕೆ ಮುನ್ನೆಚ್ಚರಿಕೆ ವಹಿಸ್ಬೇಕು. ಒಂದು ವಾಕ್ ಮಾಡೋದು, ಒಂದು ವಾಕ್ ಮಾಡ್ಬಿಡಿ ಈಗ ನನ್ನ ಮುಂದೆ. ವಾಚ್ ಇಲ್ಲ, ವಾಕ್ ಮಾಡ. ವಾಚ್ ಇಲ್ಲಾರ ಹೊರಗೆ ವಾಚ್ ಒಬ್ರು ಮೊನ್ನೆ ಮೆಸೇಜ್ ಮಾಡಿದ್ರಿ, ವಾಚ್ ಎಲ್ಲಿ ತೊಗೊಂಡ್ರಿ ಅಂತೇಳಿ. 47 ರೂಪಾಯಿದಲ್ಲಿದ್ದು ಅಂದ್ಕೊಂಡಾಗ ಅಲ್ಲ 47 ರೂಪಾಯಿ ವಾಚ್ ಎಲ್ಲಿ ತೊಗೊಂಡ್ರಿ ಅಂತೇಳಿ ನೀವು ಪರ್ಸನಲ್ ಮೆಸೇಜ್ ಮಾಡಿದ್ರಿ. ಅಲ್ಲ, ಇದು ಒಂದು ಸುಮ್ಮ
ಒಂದು ವಿಡಿಯೋ ಮಾಡಿದ್ದೆ ಅದ್ರ ಜೋಡಿ ಬಂದು ಫ್ರ್ಯಾಂಕಾಗಿ ಹೇಳ್ಬೇಕು, ಸುಮ್ಮನೆ ಸುಳ್ಳು ಹೇಳ್ಬಾರ್ದು. ನಾನು ವಾಚ್ ತೊಗೋಬೇಕಂತ ಟ್ರೈ ಮಾಡಿದೆ, ಬಟ್ ಇಂಟ್ರೆಸ್ಟ್ ಇಲ್ಲ, ತೊಗೊಳಕ್ಕಾಗಿಲ್ಲ. ಮುಂದೊಂದು ದಿನ ವಾಚ್ ತೊಗೋಬೇಕು ಅಂತ ಅನಿಸ್ದಾಗ ತೊಗೋತೀನಿ. ಕೊಡು ಫೋನ್ ಕೊಡು. ಬಾಯ್. ಇನ್ನ ಪ್ರಮುಖ ಬರ್ಬೇಕು ತಡಿ. ಮೊನ್ನೆ ಒಂದು ಪಿಕ್ಚರ್ ಇದು ಇತ್ತು, ಏನಿತ್ತು ಏನಂತಾರೆ, ಪ್ರೀ ಶೋ ಇತ್ತು. ಪಿಕ್ಚರ್ದು ಹೋಗಿದ್ನಲ್ಲ, ಕರೆದಿದ್ರು. ಅಲ್ಲಿ ಹೀರೋ ಬಂದಿದ್ದ, ಆ ಪಿಕ್ಚರ್ ಹೀರೋ ಬಂದ ಸೇಮ್ ನಾನು ಇದೇ ವಾಚ್ ಹಾಕೊಂಡ್ಬಿಟ್ಟಾನ. ಅಂದ್ರೆ ನನಗೇನು ಅನ್ಸಿದ್ದು ಅಂದ್ರೆ, ರೊಕ್ಕ ಇದ್ದವರು ಏನೇ ಹಾಕಿರೋ ಅದು ಒರಿಜಿನಲ್ ಅನಿಸುತ್ತೆ. ನನಗೆ ಅನಿಸಿದ್ದು ಅದು ಒರಿಜಿನಲ್ ಇರ್ಬೋದು ಅಂತೇಳಿ. ಯಾಕಂದ್ರೆ ಫಿಲ್ಮ್ ಹೀರೋ ಅಲ್ಲ, ಅವರು ಹೊಸವಾಗಿ ಒಂದು ಪಿಕ್ಚರ್ ಏನು ಮಾಡಿದ್ರು. ದೊಡ್ಡವ್ರ ಕೈಯಾಗ ಏನು ಕಂಡ್ರು ಅದು ಒರಿಜಿನಲ್ಲೇ ಇರ್ಬೋದು ಅನ್ಸುತ್ತೆ. ಬಟ್ ನೋಡೋಕೆ ಸೇಮ್ ಟು ಸೇಮ್ ಇತ್ತು. ಏನು ಮಾಡಕ್ಕೆ ಬರಲ್ಲ. ಏನು ಯಾಕೆ ಎಲ್ಲ ಪಿಕ್ಚರ್ ಒಳಗೆ ರೋಸ್ ಇಡ್ತಾರೆ ಹೀರೋಯಿನ್ಗಳು. ಇಕ್ಕಿ ನೋಡಿ ಕಿವ್ಯಾನ ಇಟ್ಟ ಆತಂದು ಮೇಡಮ್ ಸಾಕು. ಇವೆಲ್ಲ ಹಾಕೊಂಬಂದ ನೋಡೋದು. ಎಲ್ಲಾರು ನೋಡಿದ್ರೆ ಏನು ಅನ್ಕೋತಾರ ಗೊತ್ತೇನ, ಅವ್ನ ಹೆಂಡತಿ ಕೆಲಸದಿಂದ ಹೋಗಾಗ ಹಿಂಗೆ ಹಗ್ ಮಾಡ್ಕೊಂಡಿರ್ಬೇಕು, ಅದು ಇಲ್ಲೇ ಸಿಕ್ಕೊಂಡ್ಬಿಟ್ಟೈತಿ ಅಂತಂತಾರೆ. ನಮ್ಮ ಹೆಲ್ಮೆಟ್ ಇರಲಿ, ಸೇಫ್ಟಿಗೆ ಯಾವ್ದಾದ್ರು ಓಕೆ ನಡೀತಿತ್ತು. ಯಲಹಂಕ ಎಂಟ್ರೆನ್ಸ್. ಹಾಗೆ ಹೆಚ್ಚಿಗೆ ಪೂಸ ಆಗ್ಬಿಡ್ತು ನೋಡ. ಲೆಟ್ಸ್ ಗೋ ದವಾಖಾನಿ, ಹಾಸ್ಪಿಟಲ್, ಗೋರ್ಮೆಂಟ್ ಹಾಸ್ಪಿಟಲ್. ಸರ್ಕಾರಿ ಇಷ್ಟೆಲ್ಲ ಇದು ಕೊಡಾಗುತ್ತೈತಿ, ನಾವು ಯಾಕೆ ಪ್ರೈವೇಟಿಗೆ ಹೋಗು. ಪ್ರೈವೇಟಿಗೆ ಹೋದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ನವ್ರು ಅಂತಾರೆ, ನೀವು ಯಾಕೆ ಹೋಗ್ತೀರಿ, ಇಲ್ಲಿ ಎಲ್ಲ ವೇಸ್ಟು, ಇಲ್ಲೆಲ್ಲ ಐತೆ, ನಮ್ಮಲ್ಲಿ ಎಲ್ಲ ಸೌಕರ್ಯ ಐತೆ ಅಂತಾರೆ. ಇರಲಿ, ಎಲ್ಲಾದರೂ ಒಂದೇ ಅಲ್ಲ. ನನ್ನ ಗಾಡಿ ಚಾವಿ ಮೇಡಮ್ ಅವ್ರ ಬಲ್ಲಿ. ಥ್ಯಾಂಕ್ ಯು. ಗಾಡಿ ಓಡ್ಸಕ್ಕೆ ಬಂದಿದ್ರೆ ಎಲ್ಲಿ ನಿನ್ನ ಬಲ್ಲಿ ಇಟ್ಕೊತಿದ್ದೆ ಅನ್ಸುತ್ತೆ ನನ್ನ ಚಾವಿ. ನಾನೇ ತಲೆ ಕೆಡ್ಸ್ಕೊಳ್ಳೋದು ನನ್ನ ಚಾವಿ ಬಗ್ಗೆ. ಬಂದಿದ್ವಿ ಈಗ ಹಾಸ್ಪಿಟ್ಲಿಗೆ, ಬಂದು ಆಗ್ಬಿಟ್ಟೈತಿ. ನಾವು ಬರೋದು ಸ್ವಲ್ಪ ಟೈಮ್ ಇದಾಗ್ಬಿಟ್ಟೈತಿ, ಸ್ವಲ್ಪ ಎಲ್ಲ ಈಕಿನೇ ಈಗ ಲೇಟ್ ಮಾಡ್ದಕ್ಕೆ. ಹಾಂ, ನಿನ್ನಿಂದ್ರೆ ಎಲ್ಲ ಲೇಟ್ ಆಗ್ತದೆ. ಸೀದಾಗಿ ಅಲ್ಲೊಂದೈತಿ ಅದು ಆ ಹಾಸ್ಪಿಟ್ಲಿಗೆ ಒಂದ್ಸಲ ಹೋಗ್ರು, ನಮ್ಮ ಏರಿಯಾದಾಗಿರೋದು. ಇಲ್ಲ ಇರ್ತೈತೆ, ಬಾ ನೋಡು ಅಂತ ಒಂದು ಮಾತು ನೋಡು. ಅದು ಮುಚ್ಚತೆನ ತೆಗ್ದೈತೆ, ನೋಡ್ಬೇಕು. ತೆಗ್ದೈತಲ್ಲ ನಾವು ತಾಯಿ ಕಡೆ ಅಲ್ಲೇ ಮಾಡ್ಸೋದು, ಇಲ್ಲಿ ಮಾಡಿಸ್ಬೋದಿಲ್ಲ. ಹೊಂಟಾರು ನೋಡು, ಬಾ ಕೇಳ ಮೇಡಮ್ ಚೆಕಪ್ ಮಾಡಿಸ್ಬೇಕಿತ್ತು. ಇದರ ಕ್ಲೋಸ್ ಐತ್ರಿ ಚೆಕಪ್ ತುಂಬುತ್ತೆ ಅಲ್ವಾ. ಡಿಸೆಂಬರ್ 23 ಆಗ್ಬೇಕು, ಇನ್ನ 4.5 ತಿಂಗಳೀಗ. ಹೌದು, 4.5 ತಿಂಗಳಂದ್ರೆ 5 ನಡೀತಾ ಐತೆ ಅಷ್ಟೇ, 5 ಕಂಪ್ಲೀಟ್ ಆಗಿಲ್ಲ. 23 ಕಂಪ್ಲೀಟ್ ಆಗುತ್ತೆ ಸರ್. 5 23ನೇ ತಾರೀಕಿಗೆ ಕಂಪ್ಲೀಟ್ ಆಗುತ್ತೆ. 5 ಅದೇ 23ಕ್ಕೆ 5 ಕ್ಲೋಸಿಂಗ್ ಟೈಮ್, ಫುಲ್ ಕ್ಲೋಸಿಂಗ್ ಟೈಮ್. ಈಗ ಕ್ಲೋಸಿಂಗ್ ಟೈಮ್ ಒಳಗೆ ನಾವು ಬಂದಿದ್ವಿ, ಅಂದರೂ ನೋಡಿ. ಹಾಂ ಜಲ್ದಿ ಮಾಡಿಸು. ಹೆಬ್ರಿಗೆ ಮೀನಾ ತಿನ್ನಂಗಾಗಿತ್ತಂತ. ಎಷ್ಟು ಕೆ ಜಿ? 120, 210. ಇದು ತಗೊಬಿಡಿ, ಫೈನ್ ಅದೇ. ಮೀನು ಮೆತ್ತಿಗೆಲ್ಲ ಕಾಸೇ ಬೇಡ, ಕಮ್ಮಿ ಮಾಡಲ್ಲ ಇದು. ಅಣ್ಣ ಅಂಗಡಿ 300 ರೂಪಾಯಿ, ನಾನು 10 ರೂಪಾಯಿ ಲಾಭ ಹಾಕಿ ಮಾರ್ಬಿಡೋದು. ಪ್ರತಿ 4 ಗಂಟೆ ಇಲ್ಲ ಸ್ವಚ್ಛ ಮಾಡ್ಕೊಡ್ತಾರ. ಹಾಂ, ಇಲ್ಲೇ ಕ್ಲಿಯರ್ ಮಾಡ್ತಾರೆ ಬಂಗಡೆ. ಎಷ್ಟಾದ್ರೂ ಬರಾಗ ಮಸ್ತ್ ಮೀನಾ ತಂದು ಬಿಟ್ಟೀನಿ, ನಾ ಒಬ್ಬನೇ ತಿಂತೀನಿ. ಸವಿತಾ ಅಂತರೂ ಮೀನಾ ಮುಟ್ಟಂಗಿಲ್ಲ, ನಾ ತಿಂದ್ರೆ ನನ್ನೂ ಮುಟ್ಟಂಗಿಲ್ಲಕ್ಕಿ, ನನ್ನ ಸರಿನೂ ಕರ್ಕೊಳಂಗಿಲ್ಲ.
ಬಟ್ ನನಗೆ ಆಫ್ಟರ್ ಲಾಂಗ್ ಟೈಮ್ ಬಾಂಗಡೆ ಸಿಕ್ಕವು ಕಣ್ಮುಂದೆ ಕಾಣಬಾರ್ದು ನನಗೆ ಕಣ್ಮುಂದೆ ಕಾಣ ಬಿಡಂಗಿಲ್ಲ ಯಾವ್ದಾರ ಅಂಗಡಿಯಾಗಿದ್ದು ಅಂದ್ರೆ ಹೋಗಿ ಹುಡ್ಕಾಡಿ ತರೋದು ಬೇರೆ ನನ್ನ ಕಣ್ಮುಂದೆ ಹಿಂಗೆ ಎಲ್ಲರೂ ಹಚ್ಚಿಬಿಟ್ಟಿದ್ರೆ ಅಂದ್ರೆ ಮೈ ಒನ್ ನಾನ್ ವೆಜ್ ಒಳಗೆ ಫೇವ್ರೆಟ್ ಅಂದ್ರೆ ನನಗೆ ಮೀನಾ ಯಾವ ಮೀನಾ ಸಮುದ್ರ ಮೀನಾ ಹೊಳಿ ಮೀನಾ ಅಲ್ಲ ಸಮುದ್ರ ಮೀನಾ ಯಾವುದೇ ಆಗಿರಲಿ ಭಾಳ ಇಷ್ಟ ನನಗೆ 4 ಮೀನಾ ಒಬ್ಬನೇ ಹೊಡಿತೀನಿ ಫುಲ್ ಖುಷಿ ನಾ ದೀಪಾ ಚೌಕಿಗೆ ಮರಿ ತೊಗೊಂಡಿದ್ದು ತಣ್ಣ ನೀರಾಗ ಅಂಗಡಿ ಕಳ್ಸೀನಿ ಇವತ್ತು ಹೋಗಳ ಅಂಗಡಿಗೆ ಸ್ಟೆಪ್ ಹಿಡಿದು ಹತ್ತತ್ತಾಗತ್ತೆ ಅಂತೇಳಿ ನಾನೇ ಹೋಗಿದ್ದೆ ಇವತ್ತು ಕಳ್ಸೀನಿ ಅದು ಹೆಂಗೂ ಗೊತ್ತೇ ನೋಡಿ ಬಾ ಏನಂತಂದೇವ ಏನು ಚಾಲೆಂಜ್ ದರ್ಶನ ಆಗಿಯಲ್ಲ ಹಾಂ ನನ್ನ ಜಾಕೆಟ್ ಹಾಕೊಂಡು ಹೌದಾ ಮಾಡ್ಕೊ ಚಾ ಮಾಡ್ಕೊ ನಾನಂತೂ ಕುಡಿಯಲ್ಲ ತಿಂಡಿ ಕುಡಿ ನಾ ಹಾಲಿನ ಚಾ ಕುಡಿಯಂಗಿಲ್ಲ ನೆಗಡಿ ನೋಡಂತ ಮೂಗು ಕಟ್ಟೈತಿ ಶುಂಠಿ ಹಾಕಿ ನನಗೆ ಫಸ್ಟ್ ಕರಿಚಾ ಮಾಡ ಆಮೇಲೆ ಅದ್ರೊಳಗೆ ನನಗೆ ಸ್ವಲ್ಪ ತೆಗೆದು ನೀರು ಹಾಲು ಹಾಕೊಂಬಿಡು ಓಕೆ ನಾನು ದೀಪಾಸ್ತೀನಿ ಹಾಕು ಇದು ಹಾಕು ನೋಡು ಇದು ಹಾಕು ಅಸ ಇಲ್ಲ ನಿಜವಾಗ್ಲು ಯಾಕೋ ಹೇಳ್ತೀನಿ ಇಲ್ಲ ಹಾಕು ಅದ್ರ ಹಾಕು ಹೇಳ್ತೀನಿ ಅದ್ರ ಹಾಕು ಅವು ಹಿಂಗೆ ಕಿವಿ ಹಾರಿಸು ನಾವು ಮನ್ಯಾಗ ಟೈಮ್ ಪಾಸಿಗೆ ಬರೋಬ್ಬರಿ ಹೇಳ ನನಗೆ ಅಲ್ಲ ಮನ್ಯಾಗ ಟಿ ವಿ ಇಲ್ಲ ಅಂದ್ರೂ ಭಾರಿ ಟೈಮ್ ಪಾಸ್ ಆಗುತ್ತೆ ನನಗೆ ನಂದೀಗ ಚಾ ರೆಡಿ ಆಗೈತಿ ಬ್ಲ್ಯಾಕ್ ಟೀ ಇಲ್ಲ ಮತ್ತೆ ಕುಡಿಬೇಡ ಕುಡಿಯಾಕತ್ತೀನಿ ಇಲ್ಲ ಕೂಲ್ ಕುಡಿಮ ಬೇಡ ಅನ್ಸತ್ತೀನಿ ನಂದು ಈಗ ಮೀನಾ ಐತಲ್ಲ ನೆಕ್ಸ್ಟ್ ಮೀನಾ ತವಾ ಫ್ರೈ ಮಾಡ್ತೀನಿ ಮಸ್ತ್ ನೋಡ್ರಿ ನೆಕ್ಸ್ಟ್ ಎಲ್ಲೈತದ ಮೀನಾ ಇಲ್ಲೆಲ್ಲ ನೋಡ್ರಿ ಎಲ್ಲ ತೊಳೆದು ಸ್ವಚ್ಛ ಮಾಡಿ ಕಟ್ ಹಾಕೊಂಡು ನಾವು ಕಟ್ ಗಿಟ್ ಮಾಡಿ ರೆಡಿ ಮಾಡೀನಿ ಮಸ್ತ್ ಮಾಡು ಫುಲ್ ಸಿಂಪಲ್ ಒಳಗೆ ಭಾಳ ಅದನ್ನ ತೆಡವಾಕ್ ಹೋಗ್ಬಾರ್ದು ಸುಮ್ಮನೆ ಉಪ್ಪು ಖಾರ ಹಾಕಿ ಒಂದು ಲೆಕ್ಕಕ್ಕೆ ಮಾಡ್ತೀನಿ ಮಸ್ತ್ ಆಗುತ್ತೆ ಸೂಪರ್ ಮಸ್ತ್ ಮಾಡ್ತೀನಿ ನಮ್ಗೆ ನಮ್ಮದು ರೆಡಿ ಆಗೋತೈತಿ ಮಸಾಲೆ ಭಾಳ ಈಸಿಯಾಗಿ ರೆಡಿ ಮಾಡಾಕೋತೀನಿ ಮಾಡಿ ತೋರಿಸ್ತೀನಿ ಹಾಂ ಸ್ವಲ್ಪ ಶುಂಠಿ ಹಾಕ್ಕೊಳ್ಳೋದು ಒಂದು 4 ಪಳಕ ಬೆಳ್ಳುಳ್ಳಿ ಎಲ್ಲದು ಸ್ಮೆಲ್ ಬರತ್ತಿಲ್ಲ ಏನು ಸ್ಮೆಲ್ ಅಲ್ಲದ ನೀನು ಗಮ್ಮನ ಹೋಗ್ತೈತಿ ಯಾಕೆ ನೆಗಡಿ ಬಂದೈತಿ ಇವಾಗ ಬರಾಕತ್ತಿಲ್ಲ ಚಿಂಗ್ ಬರಾಕತ್ತಿತ್ತು ಮೀನಿನ ಸ್ಮೆಲ್ ಆಗಿರ್ತೈತಿ ಚಿಂಗ್ ಜಲ್ದಿ ಮಾಡಿ ನಾವು ಹಾಕ್ತೀನಿ ಅದ್ರ ಟೇಸ್ಟ್ ನಿನ್ಗೇನು ಗೊತ್ತು ಟೇಸ್ಟ್ ಅಲ್ಲ ಅದು ಸ್ಮೆಲ್ ಅದು ಹಂಗಿರೋದ ಮತ್ತೆ ಸ್ಮೆಲ್ ನನಗೆ ವಾಂತಿ ಬರ್ತೈತಪ್ಪ ನಂಗೆ ಆಗಲ್ಲ ಬೆಳ್ಳುಳ್ಳಿ ಶುಂಠಿ ಕುಟ್ಕೊಳತ್ತಾನೆ ಕಣ್ಣು ತೆಗಿಬೇಕಂತ ನೋಡವ್ ಹಂಗೆ ನಾವು ಕಾಣು ತೆಗಿ ಅಂತ ಗೊತ್ತ ಹಂಗೆ ನಮ್ಮ ಮನ್ಯಾಗ ಮಾಡ್ತಿದ್ರಲ್ಲ ಇಷ್ಟು ಕಚ್ಚಿದು ತೆಗಿತಿದ್ರು ಇಷ್ಟು ಕಚ್ಚಿದು ಇದು ತೆಗಿತಿದ್ರು ಅದಕ್ಕೆ ಇಷ್ಟು ಶಾಣೆ ಆಗಿ ನೀನು ನಾ ತಿಂತಿದೆ ಇಲ್ಲ ಅದೇ ಮೀನು ತಲೆ ತೆಗೆದು ತಿಂತೀರ ಅಂದ್ರೆ ಎಷ್ಟು ಶಾಣೆ ಇರಬಾರ್ದು ತಲಿ ಅಲ್ಲ ಕಣ್ಣು ಗುಡ್ಡಿ ಅಷ್ಟೇ ತೆಗಿಬಾರ್ದು ಗುಡ್ಡಿ ತೆಗಿಬಾರ್ದು ಕಣ್ಣು ತಿನ್ನದ ಮೀನದ ಗುಡ್ಡಿ ತಿಂದ್ರೆ ಕಣ್ಣು ಅಷ್ಟೇ ಶಾರ್ಪ್ ಹಾಕೋ ನೀನು ಚಸ್ಮಾ ಹಾಕಿದ್ದು ಇಷ್ಟೊತ್ತಿಗೆ ಮೀನದ ಗುಡ್ಡಿ ತಿಂದಿದ್ದೆ ಶುಂಠಿ ಬೆಳ್ಳುಳ್ಳಿ ಚಚ್ಕೊಂಡಿನಿ ಈಗ ಇದರಲ್ಲಿ ಈಗ ಫಿಶ್ ಫ್ರೈ ಮಸಾಲೆಗೆ ಬೇಕಾಗೋ ಸಾಮಗ್ರಿಗಳು ಶುಂಠಿ ಬೆಳ್ಳುಳ್ಳಿ ಅರಿಶಿನ ಪುಡಿ ಖಾರ ಸಾಲಕ್ಕಿಲ್ಲ ತಳಗೈತೇನ ಇದರಲ್ಲಿ ಬಿಡು ಎಷ್ಟು ಸಾಕತ್ತೆ ನಮ್ಗೆ ಎಷ್ಟು ಬೇಕು ಅಷ್ಟು ಖಾರ 2 ಸ್ಪೂನ್ ಅಷ್ಟು ಖಾರ ನಾವು ಚಿಕನ್ ಮಸಾಲ ಮಟನ್ ಮಸಾಲ ಯಾವ್ದಾರ ಒಂದು ಮಸಾಲೆ ಹಾಕೋಬೇಕು ಯಾವ್ದು ಇರ್ತೈತೆ ಅದು ಎಲ್ಲದ್ರಾಗೂ ಸೇಮೇ ಇರ್ತೈತಿ ಹೆಸರಟ್ಟ ಬೇರೆ ಇರ್ತಾವ ಅಲ್ಲ ಹೆಸರಟ್ಟ ಬೇರೆ ಎಲ್ಲದರೊಳಗೆ ಬೇರೆ ಇರ್ತೈತೆ
ಭಾಳತ್ತು ನಿನಗೆ ಗೊತ್ತಾಗಲ್ಲ, ನಾನು ಮಾಡ್ತೀನಿ ಸುಮ್ಮನೆ. ನಿಮ್ಗೆ ಗೊತ್ತಾಗಲ್ಲ ಕಣ್ರಲ್ಲ, ಹಂಗಲ್ರಲ್ಲ. ನೋಡಲ್ಲ, ನಿಮ್ಗೆ ಗೊತ್ತಾಗಲ್ಲ ಕಣಲ್ಲ. ಆಮೇಲೆ ಉಪ್ಪು ಫಸ್ಟ್ ಕ್ಲಾಸ್, ರುಚಿಗೆ ತಕ್ಕನಂಗೆ ಉಪ್ಪು. ಯಾಕೆ ನಾನು ಹಿಂಗೆ ಸಪ್ರೇಟಾಗಿ ಕಲಿಸ್ಕೊಳಕತ್ತೀನಿ ಅಂದ್ರೆ, ಒಬ್ಬೊಬ್ರು ಸೀದಾ ಮೀನಿನ ಮೇಲೆ ಹೋಗಿತಾರ. ನಾವು ಒಂದ್ ಕಡೆ ಖಾರ ಕುಂದಿರುತ್ತೆ, ಒಂದ್ ಕಡೆ ಬೇರೆ ಬೇರೆ ಕುಂದಿರುತ್ತೆ. ಫಸ್ಟ್ ಇಲ್ಲಿ ಕಲಿಸ್ಕೊಟ್ರೆ ಪ್ರಾಪರಾಗಿ ಎಲ್ಲ ಮಿಕ್ಸ್ ಹಾಕವು. ಇದನ್ನ ಮೀನಿನ ಮೇಲೆ ಅಪ್ಲೈ ಮಾಡಕ್ ಬರ್ತೈತಿ. ಸೂಪರ್. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ, ಎಣ್ಣೆ, ಸ್ವಲ್ಪ ನೀರು ತುಂಬ, ಅಸಿಸ್ಟೆಂಟ್ ನೀರು ತುಂಬ. ನೀರು ಕೊಡ್ಲೆ. ಇದು ನಾಟಿ ಮಸಾಲೆ, ಇದು ಫುಲ್ ಜವಾರಿ ಮಸಾಲೆ. ತಿನ್ಬೇಕಂದ್ರೆ ಭಾಳ ಇದು ಇರ್ಬೇಕು, ಏನು ಧೈರ್ಯ ಇರ್ಬೇಕು ತಿನ್ನಕ್ಕೆ. ಈಗ ಸೀದಾ ಒಂದು ಪೀಸ್ ತೊಗೊರಿ, ಥರ ಕಟ್ ಹಾಕೊಂಡಿನಿ ಇದಕ್ಕೆ ಫಿಶಿಗೆ. ಆ ಕಟ್ ಒಳಗೆ ನನಗೆ ಮುಟ್ಟಕ್ಕಾಗಲ್ವೇನು. ಮುಟ್ಟಿಸ್ಬಿಡ್ತು ಮತ್ತು ತಲೆ ಕಟ್ರೆ ತಿನ್ನಿಸ್ಕೊಂಡು, ತಲೆ ಕಟ್ರೆ ತಿನ್ನಿಸ್ಕೊಂಡು. ಎಷ್ಟೋ ಮಂದಿ ನಮ್ಮ ಸಬ್ಸ್ಕ್ರೈಬರ್ಸ್ ವೆಜ್ ಅದಾರ, ಸಾರಿ. ಆದ್ರೆ ಏನು ಮಾಡಕ್ಕೆ ಬರಲ್ಲ. ನಾ ಏನು ತಿಂತೀನಿ ಅದನ್ನೇ ತೋರಿಸ್ಬೇಕು. ಕರೆಕ್ಟಾಗಿ ಮಸಾಲ ಒಳಗೆ ಹೊರಗೆ ಎಲ್ಲ ಕಡೆ ಹತ್ತಂಗೆ ಹಚ್ಕೊಂಡು. ಇದು ಮ್ಯಾಲೆ ಕೆಬರಿದ್ದಿಲ್ಲ, ಸ್ವಚ್ಛ ಮಾಡೋರು ಅವರು. ನಾನು ಇನ್ನೊಂದ್ಸಲ ಕೆಬರಿನದ ಸ್ವಚ್ಛ ಮಾಡೀನಿ ಕೆಬರಿ. ತಲೆ ಮೇನ್ ಇಂಪಾರ್ಟೆಂಟ್, ತಲೆ ತಿನ್ಬೇಕು. ಇದು ಒಂದು ಅರ್ಧ ತಾಸು ಆರಾಮಾಗಿ ಮ್ಯಾರಿನೇಟ್ ಆಗಿ ನೆನ್ಕೊಲಿದು ಇದ್ರೊಳಗೆ ಮಸಾಲೆ ಒಳಗೆ ಇಷ್ಟೇ ಬಿಡ್ತೀನಿ. ಅಷ್ಟೇ ನೆನಿಲಿ, ಮಸಾಲೆ ಹಿಡ್ಕೊಲಿ, ಆಮೇಲೆ ಫ್ರೈ ಮಾಡೋದು. ಎಸ್, ಈಗಾದ್ರೂ ಒಂದು ರೆಸಿಪಿ ತೋರಿಸಿದ್ವಿ. ಒಂದು ಕತ್ತಿ ಹೇಳೋ ಸಮಯ. ಸುದ್ದ ಒಂದು ಭಾರಿ ಮಸ್ತ್ ಕತ್ತಿ ಹೇಳ್ತಾಳೆ. ಬುಕ್ಕ ಇಟ್ಕೊಂಡು ಕೂತಾಳೆ ಮುಂದೆ. ಕೇಳ್ರಿ, ನಾನು ಮೂಗಂತೂ ಫುಲ್ ಹಿಡ್ಕೊಂಡ್ಬಿಟ್ಟೈತಿ. ಸಾರಿ, ಮಾತಾಡೋದ್ರೊಳಗೆ ಸ್ವಲ್ಪ ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ. ಎಸ್ ಮೇಡಮ್, ನಿಮ್ಮ ಕತೆ ಹೇಳಲು ತಯಾರಿ? ದೊಡ್ಡ ಕತೆ. ಓಕೆ, 2 ಪೇಜ್ ಐತೆ ಅದು. ಹಾಂ, 3 ಪೇಜ್. ಓಕೆ. ಕತೆ ಹೆಸರು ಮನ ಕೊರೆದ ಮಾತು. ಮನ ಕೊರೆದ ಮಾತು ಅಂದರೆ ಯಾರಿಗೆ ಹರ್ಟ್ ಆಗಿರುತ್ತೆ. ಓಕೆ, ಗೊತ್ತಿಲ್ಲ, ಓದಿಂದ ಗೊತ್ತಾಗುತ್ತೆ. ಹಾಂ, ಅಲ್ಲೇ ಸ್ವಲ್ಪ ಜೋರಾಗೋದಾ? ಹಾಂ. ಒಂದಾನೊಂದು ಕಾಲದಲ್ಲಿ ಒಂದು ಗ್ರಾಮದಲ್ಲಿ ಒಬ್ಬ ಸಾಧು ಇದ್ದ. ಅವನು ಬಲು ವಿದ್ವಾಂಸನು, ಸದ್ಗುಣಿಯೂ ಆಗಿದ್ದು ಜನರು ಸದಾಚಾರದ ಮಾರ್ಗದಲ್ಲಿ ನಡೆಯುವಂತೆ ಉಪದೇಶ ಮಾಡುತ್ತಿದ್ದ. ಅವನು ಎಲ್ಲರನ್ನೂ ಗೌರವಿಸುತ್ತಿದ್ದ. ಆ ಪ್ರದೇಶದಲ್ಲಿ ಯಾವುದೇ ವಾದ ವಿವಾದಗಳಿದ್ದರೂ ಅವನ ಶಾಂತಿಯುತವಾಗಿ ಬಗೆಹರಿಸುತ್ತಿದ್ದ. ಅವನಿಗೆ ಜಾತಿ ಭೇದ ಇರಲಿಲ್ಲ. ಎಲ್ಲ ಮತಧರ್ಮಗಳ ಜನರನ್ನು ಅವನು ತೊರೆದು ತೋಳುಗಳಿಂದ ಸ್ವಾಗತಿಸುತ್ತಿದ್ದನು. ಅವನಲ್ಲಿ ಒಂದು ಕುದುರೆ ಇದ್ದು ಅದರ ಮೇಲೆಯೇ ಸಂಚರಿಸುತ್ತಿದ್ದ. ಅವನಿಗೆ ಆ ಕುದುರೆಯ ಮೇಲೆ ತುಂಬ ಅಕ್ಕರೆ ಇತ್ತು. ಅವನು ಅದನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ಸಾಧು ಕನಿಷ್ಠ ಅರ್ಧ ದಿನವನ್ನಾದರೂ ತನ್ನ ಕುದುರೆ ಆರೈಕೆಯಲ್ಲೇ ಕಳೆಯುತ್ತಿದ್ದ. ತನ್ನ ಕುದುರೆ ಬಗ್ಗೆ ಯಾವುದೇ ಕೆಟ್ಟ ಮಾತು ಕೇಳಲು ಅವನು ಸಿದ್ಧನಿರಲಿಲ್ಲ. ಸಾಧುವು ಹೀಗೆ ಕುದುರೆಯನ್ನು ಆರೈಕೆ ಮಾಡುತ್ತಾ ಸಮಯ ಕಳೆಯುತ್ತಾ ಅಧ್ಯಯನ ಪ್ರವಚನ ಕಡೆಗೆನಿಸುವುದು ಸರಿಯಲ್ಲವೆಂದು ಕೆಲವರು ಅವನನ್ನು ಟೀಕಿಸುತ್ತಿದ್ದಾರೆಂಬ ವಿಚಾರ ಅವನಿಗೆ ತಿಳಿಯಿತು. ಇದರಿಂದ ಅಸಮಾಧಾನಗೊಂಡ ಅವನು ಗ್ರಾಮವನ್ನೇ ಬಿಟ್ಟು ಒಂದು ಕಾಡಿನ ಅಂಚಿನಲ್ಲಿ ಒಂದು ಆಶ್ರಮವನ್ನು ಕಟ್ಟಿಕೊಂಡು ವಾಸ ಮಾಡತೊಡಗಿದ. ಅವನು ಒಂದೇ ಅಧ್ಯಯನದಲ್ಲಿ ಇಲ್ಲವೇ ಕುದುರೆಯ ಆರೈಕೆಯಲ್ಲಿ ಸಮಯ ಕಳೆಯತೊಡಗಿದ. ಸಾಧುವಿನ ವಿಷಯ ಅಕ್ಕಪಕ್ಕದ ಅನೇಕ ಗ್ರಾಮಗಳಲ್ಲಿ ಹರಡಿತು. ಅವನಲ್ಲಿರುವ ಉತ್ತಮ ತಳಿಯ ಕುದುರೆಯ ವಿಷಯವೂ ಸಹ ಸುದ್ದಿಯಾಯಿತು. ಸಾಧುವಿನ ಕುದುರೆಯ ವಿಷಯವನ್ನು ಕೇಳಿದ ಆ ರಾಜನು ಅಂತಹ ಒಂದು ಕುದುರೆ ತನಗೂ ಬೇಕು ಎಂದು ಬಯಸಿದ. ರಾಜನು ಒಂದು ಸಂದೇಶದೊಡನೆ ತನ್ನ ಭಟರನ್ನು ಕಳಿಸಿದ. ನಿಮ್ಮನ್ನು ನಿಮ್ಮ ಕುದುರೆಯನ್ನು ನಮ್ಮ ದೊರೆಗಳು ನೋಡ ಬಯಸಿದ್ದಾರೆ ಎಂದು ಅವರು ಸಾಧುವಿಗೆ ತಿಳಿಸಿದರು. ಕುದುರೆ ಜೊತೆ ಆಸ್ಥಾನಕ್ಕೆ ಹೋಗಲು ಸಾಧು ಒಪ್ಪಿದ. ಆ ಎತ್ತರದ ಹಾಗೂ ಬಲಾಢ್ಯದ ಕುದುರೆಯನ್ನು ಹೊಂದಲು ರಾಜನು ಇಷ್ಟಪಟ್ಟ. ಅವನು ಸಾಧುವನ್ನು ಉದ್ದೇಶಿಸಿ, ಪೂಜರೇ, ತಮಗೆ ತಮ್ಮ ಕುದುರೆಯೆಂದರೆ ತುಂಬ ಅಕ್ಕರೆಯೆಂದೇ ನಾನು ಕೇಳಿದ್ದೇನೆ. ತಮ್ಮ ಈ ಪ್ರೀತಿಯನ್ನು ನಾನು ಗೌರವಿಸುತ್ತೇನೆ. ನಿಮ್ಮ ಆಕ್ಷೇಪವೇನೂ ಇಲ್ಲವೆಂದಾದರೆ ಈ ಕುದುರೆಯನ್ನು ಕೊಳ್ಳ ಬಯಸಿದ್ದೇನೆ ಎಂದು ಹೇಳಿದ. ಕುದುರೆಯನ್ನು ಮಾರುವುದಕ್ಕೆ ಸಾಧು ವಿನಯದಿಂದಲೇ ನಿರಾಕರಿಸಿದ. ಈ ಕುದುರೆಯನ್ನು ತಾನು ತನ್ನ ಮಗನಂತೆ ಪ್ರೀತಿಸುವುದಾಗಿ ಅವನು ಹೇಳಿದ.
ದೊರೆ ಹೆಚ್ಚು ಬಲವಂತ ಮಾಡಲಿಲ್ಲ. ಅವನು ಸಾಧುವಿಗೆ ಅನೇಕ ಉಡುಗೊರೆಗಳನ್ನು ಕೊಟ್ಟು ಕಳುಹಿಸಿದ. ಕೆಲ ದಿನಗಳ ನಂತರ ಗಬ್ಬರ್ ಸಿಂಗ್ ಎಂಬ ಢಕಾಯತ ನಾಯಕನ ಕಿವಿಗೆ ಸಾಧುವಿನ ಕುದುರೆಯ ವಿಷಯ ಬಿತ್ತು. ಆ ಕುದುರೆಯನ್ನು ರಾಜ ಕೇಳಿದ್ದು, ಅವನಿಗೆ ಅದನ್ನು ಕೊಡಲು ಸಾಧು ನಿರಾಕರಿಸಿದ್ದು ಈ ವಿಷಯ ಅವನಿಗೆ ಗೊತ್ತಾಯಿತು. ಆಮಿಷ ಒಡ್ಡಿಯಾಗಲಿ ಬೆದರಿಕೆ ಒಡ್ಡಿಯಾಗಲಿ ಕುದುರೆಯನ್ನು ಸಾಧುವಿನಿಂದ ಕಿತ್ತಿಕೊಳ್ಳುವುದು ಅಸಾಧ್ಯವೆಂದು ಅವನು ಲೆಕ್ಕ ಹಾಕಿದ. ಆದರೂ ಒಂದು ದಿನ ಗಬ್ಬರ್ ಸಿಂಗ್ ಸಾಧುವಿನ ಆಶ್ರಮಕ್ಕೆ ಬಂದ. ಗಬ್ಬರ್ ಸಿಂಗ್ ಡಕಾಯತನೆಂದು ತಿಳಿದಿದ್ದರೂ ಸಾಧು ಅವನನ್ನು ಸ್ವಾಗತಿಸಿದ. ಸಾಧುವಿಗೆ ಆ ಡಕಾಯತ ನಾಯಕನ ಭಯವೇನೂ ಇರಲಿಲ್ಲ. ಡಕಾಯತ ಕುದುರೆಯನ್ನು ನೋಡಿ ತುಂಬಾ ಮೆಚ್ಚಿಕೊಂಡ. ಹೇಗಾದರೂ ಮಾಡಿ ಕುದುರೆಯನ್ನು ಲಪಟಾಯಿಸಬೇಕೆಂದು ಅವನು ನಿರ್ಧರಿಸಿದ. ಆದರೆ ಅದು ಅಷ್ಟೇನು ಸುಲಭವಲ್ಲವೆಂದು ಅವನಿಗೆ ತಿಳಿದಿತ್ತು. ಅವನು ಗುಡಿಸಲಿನಿಂದ ಹೊರಬಂದ ಮೇಲೆ ನಸುನಗುತ್ತಾ ಸಾಧುವಿಗೆ ಹೀಗೆಂದ: ಪೂಜರೆ, ಈ ಕುದುರೆ ನಮ್ಮಂಥವರಲ್ಲಿ ಇರತಕ್ಕದ್ದು. ನೀವು ಇದನ್ನು ಸಂತೋಷದಿಂದ ನನಗೆ ಕೊಡಬೇಕು. ಇಲ್ಲವಾದರೆ ನಾನು ಶತಾಯಗತಾಯ ಅದನ್ನು ಪಡೆದುಕೊಳ್ಳುವೆ. ಕುದುರೆ ಕೊಡಲು ಸಾಧು ನಿರಾಕರಿಸಿದ. ಅಂದಿನಿಂದ ಅವನು ಕುದುರೆಯನ್ನು ಎಚ್ಚರದಿಂದ ಕಾಯತೊಡಗಿದ. ರಾತ್ರಿ ಕಾಲದಲ್ಲಿ ಅವನು ಕುದುರೆಯ ಮೇಲೆ ಕಣ್ಣಿಟ್ಟ. ಒಂದು ದಿನ ಸಾಧು ಕುದುರೆಯ ಮೇಲೆ ಹೋಗುತ್ತಿದ್ದಾಗ ಒಬ್ಬ ಮುದುಕ ಕುಂಟುತ್ತಾ ನಡೆಯುತ್ತಿರುವುದನ್ನು ನೋಡಿದ. ಅವನು ಕುದುರೆಯಿಂದ ಇಳಿದು ಆ ವೃದ್ಧನ ಯೋಗಕ್ಷೇಮ ವಿಚಾರಿಸಿದ. ಪಕ್ಕದ ಊರಿಗೆ ವೈದ್ಯರನ್ನು ನೋಡಲು ಹೋಗುತ್ತಿರುವುದಾಗಿ, ಕಾಯಿಲೆಯಿಂದ ಬಳಲುತ್ತಿರುವಂತೆ ಆ ವೃದ್ಧ ಹೇಳಿದ. ಸಾಧುವಿಗೆ ಕರುಣೆ ಉಂಟಾಗಿ ಅವನು ಆ ವೃದ್ಧನನ್ನು ಕುದುರೆ ಮೇಲೆ ಕೂರಿಸಿ ತಾನು ಜೊತೆಗೆ ನಡೆಯುತ್ತಾ ಪಕ್ಕದ ಊರಿಗೆ ಹೊರಟ. ಸ್ವಲ್ಪ ದೂರ ಹೋಗುತ್ತಲೇ ಕುದುರೆ ಮೇಲೆ ಕುಳಿತ ಮುದುಕ ಬೆನ್ನು ನೆಟ್ಟಗಾಯಿತು. ಅವನು ಗಬ್ಬರ್ ಸಿಂಗ್ ಅಲ್ಲದೆ ಬೇರಾರೂ ಆಗಿರಲಿಲ್ಲ. ಅವನು ಕುದುರೆಯನ್ನು ಓಡಿಸಿಕೊಂಡು ಹೋದ. ಸಾಧು ಅವನನ್ನು ಕೂಗಿ ಕರೆದಾಗ ಗಬ್ಬರ್ ಸಿಂಗ್ ಕುದುರೆಯನ್ನು ನಿಲ್ಲಿಸಿ ವಾಪಸ್ ಬಂದು, ಏನು ಸ್ವಾಮೀಜಿ ಎಂದು ಕೇಳಿದಾಗ ಸಾಧು ಹೀಗೆಂದ: ಈ ಕುದುರೆ ಇಲ್ಲದೆ ನಾನು ಬದುಕಲಾರೆ. ಅದು ನನಗೂ ಗೊತ್ತು, ನಿನಗೂ ಗೊತ್ತು. ನೀನು ಕುದುರೆಯನ್ನು ವಾಪಸ್ಸು ಕೊಡು ಎಂದು ನಾನು ಒತ್ತಾಯಿಸುವುದಿಲ್ಲ. ಆದರೆ ಈ ಪ್ರಸಂಗವನ್ನು ನೀನು ಬೇರೆಯವರಿಗೆ ಹೇಳುವುದಿಲ್ಲವೆಂದು ನನಗೆ ಮಾತು ಕೊಡು ಎಂದ. ಈ ಮಾತನ್ನು ಕೇಳಿ ಗಬ್ಬರ್ ಸಿಂಗ್ಗೆ ಆಶ್ಚರ್ಯವಾಯಿತು. ಆದರೆ ಪ್ರಸಂಗದ ರಹಸ್ಯ ಕಾಪಾಡಲು ಹೇಳಿದ್ದೇಕೆ ಎಂದು ಅವನಿಗೆ ಅರ್ಥವಾಗಲಿಲ್ಲ. ಯಾಕೆ ಎಂದು ಅವನು ಕೇಳಿದ. ಸಾಧು ಹೇಳಿದ: ಈ ಪ್ರಕರಣವು ಜನರಿಗೆ ತಿಳಿದರೆ ಮುಂದೆ ಯಾರೂ ರೋಗಿಗಳಾಗಲಿ, ಬಡವರಿಗಾಗಲಿ, ಮುದುಕರಿಗಾಗಲಿ ಸಹಾಯ ಮಾಡಲಾರರು. ಮನುಷ್ಯರೊಳಗಿನ ಪರಸ್ಪರ ನಂಬಿಕೆ ನಷ್ಟವಾಗಬಾರದು ಎಂದು ನನ್ನಾಸೆ. ಇಷ್ಟು ಹೇಳಿ ಸಾಧು ಕಂಬನಿ ತುಂಬಿದ ಕಣ್ಣುಗಳಿಂದ ವಾಪಸ್ಸು ತನ್ನ ಗುಡಿಸಲಿನತ್ತ ಹೊರಟ. ಗಬ್ಬರ್ ಸಿಂಗ್ ಕುದುರೆಯನ್ನೇರಿ ಹೊರಟು ಹೋದ. ಆದರೆ ಸಾಧುವಿನ ಮಾತುಗಳು ಅವನ ಕಿವಿಯಲ್ಲಿ ರಿಂಗನಿಸತೊಡಗಿದವು. ಅವನು ಸಾಧುವಿನ ಮಾತುಗಳನ್ನು ಮೆಲುಕು ಹಾಕಿದಂತೆಲ್ಲ ಅವನೊಳಗಡೆ ಮನಸ್ಸಾಕ್ಷಿಯ ಅಪರಾಧಿ ಭಾವ ತೀವ್ರವಾಗುತ್ತಾ ಹೋಯಿತು. ಕೊನೆಗೆ ಈ ಮಾನಸಿಕ ಕ್ಷೋಭೆಯನ್ನು ತಾಳಲಾರದೆ ಅವನು ಕುದುರೆಯನ್ನು ವಾಪಸ್ಸು ಕೊಡಲು ನಿರ್ಧರಿಸಿದ. ಅವನು ಮರುದಿನ ಸಾಧುವಿನ ಆಶ್ರಮಕ್ಕೆ ಹೋಗಿ ಅಲ್ಲಿ ಬಾಗಿಲು ಬಳಿ ಕುದುರೆ ಕಟ್ಟಿ ನಂತರ ತನ್ನ ಪಕ್ಕದ ಮರದ ಹಿಂದೆ ಬಚ್ಚಿಕೊಂಡ. ಬೆಳಗ್ಗೆ ಸಾಧು ಎಚ್ಚರಗೊಂಡಾಗ ಕುದುರೆಯನ್ನು ನೋಡಿ ಆಶ್ಚರ್ಯಗೊಂಡ. ಅವನು ಕುದುರೆಯನ್ನು ತನ್ನ ಮಗನೋಪಾದಿಯಿಂದ ಅಪ್ಪಿಕೊಂಡ. ಸಾಧುವಿನ ಕಣ್ಣುಗಳಿಂದ ಧಾರಾಕಾರವಾಗಿ ಕಣ್ಣೀರು ಹರಿಯುತ್ತಿತ್ತು. ಮರದ ಹಿಂದಿನಿಂದ ಇದನ್ನೆಲ್ಲ ನೋಡುತ್ತಿದ್ದ ಗಬ್ಬರ್ ಸಿಂಗ್ ಸಾಧು ಕುದುರೆಗಳ ತಂದೆ ಮಕ್ಕಳ ರೀತಿ ಬಾಂಧವ್ಯವನ್ನು ನೋಡಿ ತಾನು ಕಣ್ಣೀರನ್ನು ಒರೆಸಿಕೊಂಡು ಹೊರಟು ಹೋದ. ಭಾಳ ಉದ್ದಿತ್ತಲ್ಲ, ಚಂದ ಇತ್ತು. ನೆಕ್ಸ್ಟ್ ಟೈಮ್ ಇದ್ರಕ್ಕಿಂತ ಭಾರಿ ಚಂದ ಇರು. ಒಟ್ಟಿನ ಭಾಳ ಅದಾವ ಕತಿಗಳು. ಫುಲ್ ಒಂದು ಬುಕ್ದಾಗ ಹೇಳ್ಕೊತ ಹೋಗುತ್ತೆ, ನೀವು ಕೇಳ್ಕೊತ ಹೋಗ್ಬೇಕು. ಓಕೆ, ಈಗ ಮಸ್ತ್ ಮೀನು ಫ್ರೈ ಮಾಡು. ಮೂಗು ಹಿಡ್ಕೊಂಡೈತಿ, ಮೀನಾ ತಿಂದ್ರೆ ಫುಲ್ ಹೊಳ್ಳೆ ಆರಾಮಾಗ್ಬಿಡ್ಬೇಕು. ಮಾಡು ಬಿಸಾದ. ನಮ್ಮ ಫ್ರೈ ರೆಡಿ ಆಗುತ್ತೆ. ಹಾಕೊಂಡ್ಬಿಡ್ಬೇಕು. 4 ಒಮ್ಮೆ ಮಾಡ್ಬೋದು. 5 ಒಂದು ಸಾಣದ ಎಕ್ಸ್ಟ್ರಾ ಹಾಕ್ಸ್ಕೊಂಡ್ ಬಂದಿದ್ದ ನಾನು. ಇಡಿಸ್ತಾವನೇ ಇದ್ರೊಳಗೆ ಡೈರೆಕ್ಟ್ ಹಂಚಿಗೆ ಟಚ್ ಮಾಡಬಾರ್ದು. ಹೌದಾ? ಏನೂ ಆಗಲ್ಲ, ಆದ್ರೆ ಮಾಡಬಾರ್ದು. ಫುಲ್ ಬಿಸಿ ಆದಾಗ ಹಂಗೆ ಮಾಡಕ್ಕೆ ಹೋಗ್ಬೇಡ. ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಬಾಲ ಹಿಡ್ಕೊಂಡು ಎತ್ತಿ ಹಾಕಬೇಕು. ಬಾಲ ಹಿಡ್ಕೊಂಡು ಎತ್ತಿ ಇಡಬೇಕು. ನಾನು ಹೋಗ್ತೀನಿ.
ಸ್ಮೆಲ್ ಆಗಲ್ಲಪ್ಪ. ಈ ಫುಲ್ ಫ್ರೈ ಆಗಮಟ್ಟ ಹಿಂಗ ಮಾಡ್ಕೊಂಡು ತಿನ್ನತ್ತೆ. ಸ್ವಲ್ಪ ಎಲ್ಲ ತೆಗೆದು ಭಾರಿ ಘಾಟ್ ಹೇಳ್ತಿ ಸಾಧ. ನಾನಂತರ ಹೊತ್ತಿನಪ್ಪ ಹಾಗೆ ಇದು ಮಾಡ್ಕೊ. ಅಲ್ಲಿ ಮನಿ ಮಗ್ಗಲ್ದವ್ರು ಎಲ್ಲಾರು ಕೇಳಕತ್ತಾರ ಮೀನು ಫ್ರೈ ಮಾಡ್ರಿ ಏನು ವಾಸನೆ ಎಲ್ಲ ಕಡೆ ಹೋಗೈತಿ. ಹಂಗ ಮಾಡ್ತೀನಿ ನಾ ಅಡ್ಗಿ ನಳಮದ್ರಾಗ ಏನೋ ಹಾಕಿಲ್ಲ ಅದ್ರಾಗ, ಏನೋ ಹಾಕಿಲ್ಲ ಅದ್ರಾಗ. ನೋಡಿದ್ರೆ ಕೊಬ್ಬರಿ ಎಣ್ಣೆ ಬಿಸಿ ಮಾಡ್ಕೊಳಕತ್ತಾರ ಅವರು. ಚಳಿಗಾಲ ಕೊಬ್ಬರಿ ಎಣ್ಣೆ ಕರಗಿಸ್ತದೆ ದೊಡ್ಡ. ಈ ಬಾಲ ಇರೋದ್ರಿಂದ ತಿರುಗಿ ಸಾಕಾಗಿ ಭಾರಿ ಯೂಸ್ ಆಗುತ್ತೆ. ಇನ್ನ ಕುದಿಬೇಕೇನು? ಸುಡುತ್ತಿದೆ ಸುಡುತ್ತಿದೆ. ಹೂ ಸಾರಿಗೀರು ಮಾಡಬಾರ್ದು, ಯಾಕಂದ್ರೆ ಭಾಳ ಅಲ್ಲಿಂದ ಬರಬೇಕಂದ್ರೆ 2-3 ದಿನ ಆಗಿರ್ತೈತಿ. ಐಸ್ ಒಳಗೆಲ್ಲ ಇರ್ತಾವೆ, ಸಾರು ಒಳಗೆ ಹಾಕ್ಬಿಟ್ರೆ ಒಡೆದೋಗ್ಬಿಡ್ತಾವೆಲ್ಲ. ಅದಕ್ಕೆ ಸಾರು ಒಳಗೆ ಹಾಕ್ಬಾರ್ದು, ಓನ್ಲಿ ಫ್ರೈ ಮಾಡಬೇಕು. ನುರ್ದ ಹೋಗಿ ಬಾಲ ಲಾಸ್ಟ್ ಇದು ಚಂದ ಮಾಡಕ್ಕೆ. ನಾಲ್ಕು ನಾವು ಒಬ್ಬನೇ ತಿಂತೀವಿ. ಸ್ವಲ್ಪ ಮಸಾಲೆ ಉಳ್ದೈತಿ ಐತಿ. ಎಸ್, ಈಗ ಟೇಸ್ಟ್ ಮಾಡುವ ಸಮಯ ನಮ್ಮ ಮೀನು. ಹಾಂ, ಮಸ್ತ್ ಆಗೈತೆ ನೋಡು. ವಾ, ಉಪ್ಪು ಖಾರ ಬಾಯಿ ತುಂಬ. ಅದ್ರಾಗ ಸಮುದ್ರ ಮೀನು, ಅದ್ರಾಗ ಉಪ್ಪು ಇರ್ತೈತೆ ಮೊದಲ. ಮಸ್ತ್ ಸೂಪರ್. ಓಕೆ, ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ನೆಕ್ಸ್ಟ್ ವೀಡಿಯೋದೊಳಗೆ. ಲವ್ ಯು ಆಲ್, ಟೇಕ್ ಕೇರ್.